ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರೆ. ಇವತ್ತು ಟ್ರಾಫಿಕ್ ನ ಕಡಿಮೆ ಮಾಡಬೇಕು, ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಒಟ್ಟು ಈಗ 96 ಕಿಲೋಮೀಟರ್ ಚಾಲನೆಯಲ್ಲಿದೆ ಮೆಟ್ರೋ. ನಾವೇನು ಎಲ್ಲೋ ಲೈನು ಪ್ರಾರಂಭ ಮಾಡಿದ್ವು ನಾವು ಬಂದ ಮೇಲೆ, ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆಡ್ ಮಾಡಿದ್ವಿ, ಅಂದ್ರೆ ಪ್ರಾರಂಭ ಮಾಡಿದ್ವಿ. 1 ಲಕ್ಷ ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ಗ್ರೌಂಡ್ ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆಡ್ ಮಾಡ್ತಾ ಇದ್ದೀವಿ. ಯಾವ್ದಾವ್ದು ಆಡ್ ಮಾಡ್ತಾ ಇದ್ದೀವಿ ನಿಮಗೆ ಮಾಹಿತಿನ ನಾನು ನಿಮಗೆ ವಾಟ್ಸಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. 41 ಕಿಲೋಮೀಟರ್ ಆಡ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಜೂನು ಮತ್ತು ಡಿಸೆಂಬರ್ಗೆ 27ರಲ್ಲಿ ಇದು 26, 41 ಕಿಲೋಮೀಟರ್ ಆಡ್ ಮಾಡ್ತಾ ಇದ್ದೀವಿ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನ 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸುವಷ್ಟಕ್ಕೆ. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸ್ ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್, 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದ್ದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರು. ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರು ನಮ್ಮ ಬೆಂಗಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋದು ಕೂಡ ಅನುಕೂಲ ಆಗಬೇಕು, ಮೆಟ್ರೋಲ್ ಹೋಗೋದು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟ್ ಆಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರ್, 3 ಫ್ಲೋರ್, 4 ಫ್ಲೋರ್ ಕೂಡ ಟೂ ವೀಲರ್ ನಿಲ್ಸೋರಿಗೆ, ಕಾರ್ ನಿಲ್ಸೋರಿಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ, ಜನ ಮೆಟ್ರೋ ಯೂಸ್ ಮಾಡ್ತಾರೆ, ಅಲ್ಲಿ ಲಾಸ್ಟ್ ಮೈಲ್ ಕರೆಂಟ್ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತೇವೆ. ನೆಕ್ಸ್ಟ್ ಈಗಾಗಲೇ ಅದು DPR ಎಲ್ಲ ನಡೀತಾ ಇದೆ. ಈಗ ಥರ್ಡ್ ಫೇಸ್ ಟೆಂಡರ್, ನಾನು ಈಗಾಗಲೇ ಟೆಂಡರ್ ಕರೀತಾ ಇದ್ದೀವಿ. ಒಂದು
24,000 ಕೋಟಿ ರೂಪಾಯಿ ವೆಚ್ಚದ